ಗೃಹ ಲಕ್ಷ್ಮಿಯರಿಗೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಗೃಹ ಲಕ್ಷ್ಮಿಯರಿಗೆ ಈ ಬಾರಿ ನವರಾತ್ರಿ ಉತ್ಸವದಲ್ಲಿ ಗುಡ್ ನ್ಯೂಸ್ ಕೊಡ್ತಾ ಇರುವಂಥದ್ದು. ಹೌದು, ಖಂಡಿತ. ಸುಮಾರು 2 ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ. ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗೃಹಲಕ್ಷ್ಮಿಯರು ಖುಷಿಯಲ್ಲಿ ಇರಲಿ ಅಂತ ಹೇಳಿ ಈಗ 2 ಕಂತನ್ನು ಬಿಡುಗಡೆ ಮಾಡಿದ್ದೀನಿ. 7ನೇ ತಾರೀಕು ಮೊದಲನೇ ಕಂತು ಬರುತ್ತೆ, 9ನೇ ತಾರೀಕು 2ನೇ ಕಂತು. ಸೊ 4,000 ರೂಪಾಯಿಯನ್ನು 1,22,00,000 ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀನಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನವರಾತ್ರಿ ಹಬ್ಬದ ಒಂದೇನೋ ವಿಶೇಷ ಹೆಣ್ಮಕ್ಳಿಗೆ? ನಮ್ಮ ಭಾರತ ದೇಶ ಅಂತಂದರೆ ಹಬ್ಬಗಳ ದೇಶ ಅಂತ, ಹಬ್ಬ ಹರಿದಿನಗಳ ದೇಶ. ಭಾರತದ ಸಂಸ್ಕೃತಿ ಅಂತಂದರೆ ಬಹಳ ವಿಶೇಷವಾದಂಥ ಸಂಸ್ಕೃತಿ. ನಾವು ಈ ಯೋಜನೆಯನ್ನು ಹೆಣ್ಮಕ್ಳು ಸ್ವಾವಲಂಬನೆಯ ಜೀವನ ಮಾಡಲಿ ಅಂತ ಮಾಡಿದ್ದೀವಿ. ಸೊ ಆ ಹಣವನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಆ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತ ಹೇಳ್ತೀನಿ. 2 ಕಂತಲ್ಲಿ ಬಿಡುಗಡೆ ಆಗುತ್ತೆ. 2 ಕಂತಲ್ಲಿ ಅಂದರೆ 7ನೇ ತಾರೀಕು ಜುಲೈದು ಬಿಡುಗಡೆ ಆಗುತ್ತೆ, 9ನೇ ತಾರೀಕು ಆಗಸ್ಟದ ಬಿಡುಗಡೆ ಆಗುತ್ತೆ. ಸೊ 4,000 ರೂಪಾಯಿಯನ್ನು ಆಲ್ರೆಡಿ ಬಿಡುಗಡೆ ಮಾಡಿನೇ ಬೆಳಗಾವಿಗೆ ಬಂದಿದೆ. ತಡವಾದರೂ ಕೂಡ ಒಳ್ಳೆ ಸಮಯಕ್ಕೆ ಕೊಡ್ತಾ ಇದ್ರಿ ಅನ್ನೋದು. ತಡ ನಿಮಗೆ ಮುಂಚೆಯಿಂದ ಹೇಳಿದ್ದೀನಿ, ಸರ್ಕಾರದ ಯೋಜನೆಗಳು ನಾವು ಹೇಳಿದ ಭಾಷಣ ಕೊಟ್ಟ ಭಾಷೆನ ನಾವು ಉಳಿಸ್ಕೊಳ್ತೀವಿ. ಒಂದು ದಿನ 1 ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾತಿಗೆ ಎಂದು ತಪ್ಪೋದಿಲ್ಲ. ಸೊ ಇದಿಷ್ಟು ಸದ್ಯ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಾತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.